ಇವತ್ತು ವಿಚಾರಣೆ ಇದ್ದದ್ದರಿಂದ ಮತ್ತೆ ಕೋರ್ಟ್ಗೆ ಕರೆದುಕೊಂಡು ಬಂದರು. ಈಗ ತಿಮರೋಡಿಗೆ ಜಾಮೀನು ಮಂಜೂರಾಗಿದೆ. ಬ್ರಹ್ಮಾವರ ತಾಲೂಕು ಸಂಚಾರಿ ಪೀಠ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನನ್ನ ನೀಡಿದೆ. ಮೊದಲ ನೋಟಿಸ್ ಬೆನ್ನಲ್ಲೇ ಎರಡನೇ ನೋಟಿಸ್ ಯಾಕೆ? ಪೊಲೀಸರ ಬಂಧನ ಪ್ರಕ್ರಿಯೆ ಸರಿಯಾಗಿಲ್ಲ. ಈ ಎಲ್ಲ ವಾದಗಳನ್ನ ಅಲ್ಲಿ ಮಾಡಲಾಯಿತು. ಮಹೇಶ್ ಶೆಟ್ಟಿ ತಿಮರೋಡಿ ಪರ ವಕೀಲರು ಈ ಎಲ್ಲ ವಿಚಾರಗಳನ್ನ ಕೋರ್ಟ್ನ ಮುಂದೆ ಇಟ್ಟರು. ಮೊದಲ ನೋಟಿಸ್ ಬೆನ್ನಲ್ಲೇ ಎರಡನೇ ನೋಟಿಸ್ ಯಾಕೆ? ಬಂಧನದ ಕ್ರಮವೇ ಸರಿಯಿಲ್ಲ ಅಂತ ಹೇಳಿರೋದು ಅವರು. ಆ ಬಂಧನದ ಪ್ರಕ್ರಿಯೆ ಏನಿದೆ ಅದು ಸರಿಯಾಗಿಲ್ಲ. ಫಸ್ಟ್ ನೋಟಿಸ್ ಕೊಟ್ರಿ, ಎರಡನೇ ನೋಟಿಸ್ ಯಾಕೆ ಅಂತ. ಮೊದಲ ನೋಟಿಸ್ ಬೆನ್ನಲ್ಲೇ ಎರಡನೇ ನೋಟಿಸ್ ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ತಿಮರೋಡಿ ಪರ ವಕೀಲರು ಮಾಡಿದ್ದು. ನೋಡಿ, ಈ ಎಲ್ಲ ಪಾಯಿಂಟ್ಸ್ ಗಳನ್ನ ಕೋರ್ಟ್ ಮುಂದೆ ಇಟ್ಟಿದ್ದಾರೆ ತಿಮರೋಡಿ ಪರ ವಕೀಲರು. ಸೊ ಎಲ್ಲವನ್ನ ಆಲಿಸಿ ಬ್ರಹ್ಮಾವರ ಕೋರ್ಟ್ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನನ್ನ ಮಂಜೂರು ಮಾಡಿದೆ. ಉಡುಪಿಯ ಬ್ರಹ್ಮಾವರ ಕೋರ್ಟ್ ಇಂದ ಜಾಮೀನು ಮಂಜೂರಾಗಿರೋದು. ಇನ್ನ ಈ ಸಂದರ್ಭದಲ್ಲಿ ವಾದ ಪ್ರತಿವಾದ. ತಿಮರೋಡಿ ಪರ ವಕೀಲರು ಕೆಲವು ವಿಚಾರಗಳನ್ನ ಪೀಠದ ಗಮನಕ್ಕೆ ತಂದಿದ್ದಾರೆ. ಅದರಲ್ಲಿ ನಂಬರ್ 1, ತಿಮರೋಡಿಯನ್ನ ಅರೆಸ್ಟ್ ಮಾಡಿದ್ದು ಕ್ರಮಬದ್ಧವಾಗಿಲ್ಲ ಅಂತ. ಇನ್ನ ಮೊದಲ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಎರಡನೇ ನೋಟಿಸ್ ಯಾಕೆ? ನೋಡಿ, ಈಗಾಗಲೇ ನಾನು ಹೇಳ್ತಾ ಇದ್ದೆ, ಈ ತಿಮರೋಡಿ ಪರ ವಕೀಲರು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಉಡುಪಿ ಬ್ರಹ್ಮಾವರ ಕೋರ್ಟ್ ಈ ಎಲ್ಲ ವಿಚಾರಗಳನ್ನು ಪರಿಗಣಿಸಿ ಜಾಮೀನನ್ನ ನೀಡಿದೆ ಅಂತ ಹೇಳ್ತಾ ಇದ್ದೆ. ಏನೇನದು? ಪೊಲೀಸರ ಬಂಧನ ಪ್ರಕ್ರಿಯೆ ಸರಿಯಾಗಿಲ್ಲ ನಂಬರ್ 1. ಮೊದಲ ನೋಟಿಸ್ ಬೆನ್ನಲ್ಲೇ ಎರಡನೇ ನೋಟಿಸ್ ಯಾಕೆ ಕೊಟ್ರಿ ಅನ್ನುವಂಥದ್ದು ನಂಬರ್ 2. ಇನ್ನು ಆ ಬಂಧನದ ಪ್ರಕ್ರಿಯೆ ಏನಿದೆ ಕ್ರಮಬದ್ಧವಾಗಿಲ್ಲ ಅಂತ ಹೇಳಿ. ಇನ್ನ ತಿಮರೋಡಿ ಅವರ ಹೇಳಿಕೆಯಿಂದ ಯಾವುದೇ ಗಲುವೆ ಆಗಿಲ್ಲ. ಈ ಎಲ್ಲ ವಿಚಾರಗಳನ್ನ ಕೋರ್ಟ್ನ ಮುಂದೆ ತಿಮರೋಡಿ ಪರ ವಕೀಲರು ಇಟ್ಟರು. ಸೊ ಈ ಎಲ್ಲ ವಿಚಾರಗಳನ್ನ ಪರಿಗಣಿಸಿ ಷರತ್ತುಬದ್ಧ ಜಾಮೀನನ್ನ ಈಗ ಬ್ರಹ್ಮಾವರ ಕೋರ್ಟ್ ನೀಡಿದೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ಈಗ ಫೋನ್ ಸಂಪರ್ಕದಲ್ಲಿ. ದಿನೇಶ್, ಏನೆಲ್ಲ ಆಯಿತು? ಜಾಮೀನು ಸಿಕ್ಕಿದೆ ಮಹೇಶ್ ಶೆಟ್ಟಿ ತಿಮರೋಡಿಗೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್ ಪಾಟೀಲ್, ಕೊನೆಗೂ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಜಾಮೀನು ಸಿಕ್ಕಿರುವಂತದ್ದು. ಅಂದ್ರೆ ಉಡುಪಿಯ ನ್ಯಾಯಾಲಯದಲ್ಲಿ ವಾದ ವಿವಾದವನ್ನು ಆಲಿಸಿದಂತ ನ್ಯಾಯಾಧೀಶರು ಸದ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಏನು ಜೈಲನ್ನು ಕೂಡ ಮಂಜೂರು ಮಾಡಿರುವಂತದ್ದು. ಇವತ್ತು ಅವರನ್ನ ಉಡುಪಿಯ ನ್ಯಾಯಾಲಯಕ್ಕೆ ಕರೆದುಕೊಂಡು ಬರಲಾಗಿತ್ತು. ಆ ಬಳಿಕ ವಕೀಲರ ವಾದ ವಿವಾದಗಳು ನಡೆದಿತ್ತು. ಸದ್ಯ ವಾದ ವಿವಾದಗಳು ಮುಗಿದು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಜಾಮೀನು ಕೂಡ ಮಂಜೂರು ಆಗಿರುವಂತದ್ದು. ಮೊನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಅವರ ಮನೆಯಿಂದ ವಶಕ್ಕೆ ಪಡೆದು ಆ ಬಳಿಕ ಅವರನ್ನ ಬಂಧನ ಕೂಡ ಮಾಡಲಾಗಿತ್ತು. ಅಂದ್ರೆ ಉಜಿರೆಯ ಪಕ್ಕದಲ್ಲಿ ಇರುವಂತಹ ತಿಮರೋಡಿಯಲ್ಲಿ ಅವರ ಮನೆ ಇರುವಂತದ್ದು. ಮನೆಯಿಂದಲೇ ವಕೀಲರು ಅವರಿಗೆ ಅಲ್ಲಿಗೆ ಬಂದು ಅವರನ್ನ ವಶಕ್ಕೆ ಪಡೆದಿದ್ರು. ಅಂದ್ರೆ ಬ್ರಹ್ಮಾವರದಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. BL ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ವಿರುದ್ಧ ಒಂದು ಪ್ರಕರಣ ದಾಖಲಾಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ 2 ಬಾರಿ ನೋಟಿಸ್ ಅನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನೀಡಿದ್ರು. ಆದ್ರೆ ಅವರು ವಿಚಾರಣೆಗೆ ಹಾಜರಾಗಲಿಲ್ಲ. ಹೀಗಾಗಿ ಅವರನ್ನ ವಶಕ್ಕೆ ಪಡೆಯುವುದಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಬಂದಿದ್ರು. ಈ ವೇಳೆ ಒಂದಷ್ಟು ವಾಗ್ವಾದ ಕೂಡ ಆಗಿತ್ತು. ಬಳಿಕ ಅವರನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗಿದ್ರು. ಆ ಬಳಿಕ ಅವರನ್ನ ಬಂಧನ ಕೂಡ ಮಾಡಲಾಗಿತ್ತು. ಬ್ರಹ್ಮಾವರ ಪೊಲೀಸರು ಅವರನ್ನ ವಿಚಾರಣೆ ಕೂಡ ಮಾಡಿದ್ರು. ಆ ಬಳಿಕ ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಇವತ್ತು ನ್ಯಾಯಾಲಯದಲ್ಲಿ ಅವರಿಗೆ ಜಾಮೀನು ಮಂಜೂರು ಕೂಡ, ಅಂದ್ರೆ ಜಾಮೀನು ಸಿಕ್ಕಿರುವಂತದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ.
ಈಗ ಜನರ ಕರೆಗಳನ್ನ ಮತ್ತೆ ಸ್ವೀಕರಿಸೋಣ. ಫೋನ್ ಕಾಲ್ಸ್ ಬರ್ತಾ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ. ಅವರ ಅಭಿಪ್ರಾಯವನ್ನು ತಿಳಿಯೋಣ, ಏನ್ ಹೇಳ್ತಾರೆ ಅಂತ ಹೇಳಿ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಈಗ ಜಾಮೀನು ಮಂಜೂರಾಗಿದೆ. ಉಡುಪಿ ಬ್ರಹ್ಮಾವರ ಕೋರ್ಟ್ ಜಾಮೀನನ್ನ ಕೊಟ್ಟಿರುವಂತದ್ದು ಬಿಸಿ ಅಂತೂ ಮುಟ್ಟಿಸಿದೆ. ಬೆಂಗಳೂರಿನಿಂದ ಪ್ರದೀಪ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರದೀಪ್ ಅವರೇ. ಸರ್ ನಮಸ್ಕಾರ. ಏನ್ ಹೇಳ್ತೀರಿ ಪ್ರದೀಪ್ ಅವರೇ? ಇವತ್ತು ವಿಚಾರಣೆ ಇದ್ದದ್ದರಿಂದ ಮತ್ತೆ ಕೋರ್ಟ್ಗೆ ಕರೆದುಕೊಂಡು ಬಂದ್ರು. ಈಗ ತಿಮರೋಡಿಗೆ ಜಾಮೀನು ಮಂಜೂರಾಗಿದೆ. ಬ್ರಹ್ಮಾವರ ತಾಲೂಕು ಸಂಚಾರಿ ಪೀಠ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನನ್ನ ನೀಡಿದೆ. ಮೊದಲ ನೋಟಿಸ್ ಬೆನ್ನಲ್ಲೇ ಎರಡನೇ ನೋಟಿಸ್ ಯಾಕೆ? ಪೊಲೀಸರ ಬಂಧನ ಪ್ರಕ್ರಿಯೆ ಸರಿಯಾಗಿಲ್ಲ. ಈ ಎಲ್ಲ ವಾದಗಳನ್ನ ಅಲ್ಲಿ ಮಾಡಲಾಯಿತು. ಮಹೇಶ್ ಶೆಟ್ಟಿ ತಿಮರೋಡಿ ಪರ ವಕೀಲರು ಈ ಎಲ್ಲ ವಿಚಾರಗಳನ್ನ ಕೋರ್ಟ್ನ ಮುಂದೆ ಇಟ್ಟರು. ಮೊದಲ ನೋಟಿಸ್ ಬೆನ್ನಲ್ಲೇ ಎರಡನೇ ನೋಟಿಸ್ ಯಾಕೆ? ಬಂಧನದ ಕ್ರಮವೇ ಸರಿಯಿಲ್ಲ ಅಂತ ಹೇಳಿರೋದು ಅವರು. ಆ ಬಂಧನದ ಪ್ರಕ್ರಿಯೆ ಏನಿದೆ ಅದು ಸರಿಯಾಗಿಲ್ಲ. ಫಸ್ಟ್ ನೋಟಿಸ್ ಕೊಟ್ರಿ, ಎರಡನೇ ನೋಟಿಸ್ ಯಾಕೆ ಅಂತ. ಮೊದಲ ನೋಟಿಸ್ ಬೆನ್ನಲ್ಲೇ ಎರಡನೇ ನೋಟಿಸ್ ಯಾಕೆ ಅನ್ನುವಂತ ಪ್ರಶ್ನೆಯನ್ನ ತಿಮರೋಡಿ ಪರ ವಕೀಲರು ಮಾಡಿದ್ದು. ನೋಡಿ, ಈ ಎಲ್ಲ ಪಾಯಿಂಟ್ಸ್ ಗಳನ್ನ ಕೋರ್ಟ್ ಮುಂದೆ ಇಟ್ಟಿದ್ದಾರೆ ತಿಮರೋಡಿ ಪರ ವಕೀಲರು. ಸೊ ಎಲ್ಲವನ್ನ ಆಲಿಸಿ ಬ್ರಹ್ಮಾವರ ಕೋರ್ಟ್ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನನ್ನ ಮಂಜೂರು ಮಾಡಿದೆ. ಉಡುಪಿಯ ಬ್ರಹ್ಮಾವರ ಕೋರ್ಟ್ ಇಂದ ಜಾಮೀನು ಮಂಜೂರಾಗಿರೋದು. ಇನ್ನ ಈ ಸಂದರ್ಭದಲ್ಲಿ ವಾದ ಪ್ರತಿವಾದ. ತಿಮರೋಡಿ ಪರ ವಕೀಲರು ಕೆಲವು ವಿಚಾರಗಳನ್ನ ಪೀಠದ ಗಮನಕ್ಕೆ ತಂದಿದ್ದಾರೆ. ಅದರಲ್ಲಿ ನಂಬರ್ 1, ತಿಮರೋಡಿಯನ್ನ ಅರೆಸ್ಟ್ ಮಾಡಿದ್ದು ಕ್ರಮಬದ್ಧವಾಗಿಲ್ಲ ಅಂತ. ಇನ್ನ ಮೊದಲ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಎರಡನೇ ನೋಟಿಸ್ ಯಾಕೆ? ನೋಡಿ, ಈಗಾಗಲೇ ನಾನು ಹೇಳ್ತಾ ಇದ್ದೆ, ಈ ತಿಮರೋಡಿ ಪರ ವಕೀಲರು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಉಡುಪಿ ಬ್ರಹ್ಮಾವರ ಕೋರ್ಟ್ ಈ ಎಲ್ಲ ವಿಚಾರಗಳನ್ನ ಪರಿಗಣಿಸಿ ಜಾಮೀನನ್ನ ನೀಡಿದೆ ಅಂತ ಹೇಳ್ತಾ ಇದ್ದೆ. ಏನೇನದು? ಪೊಲೀಸರ ಬಂಧನ ಪ್ರಕ್ರಿಯೆ ಸರಿಯಾಗಿಲ್ಲ ನಂಬರ್ 1. ಮೊದಲ ನೋಟಿಸ್ ಬೆನ್ನಲ್ಲೇ ಎರಡನೇ ನೋಟಿಸ್ ಯಾಕೆ ಕೊಟ್ರಿ ಅನ್ನುವಂಥದ್ದು ನಂಬರ್ 2. ಇನ್ನು ಆ ಬಂಧನದ ಪ್ರಕ್ರಿಯೆ ಏನಿದೆ ಕ್ರಮಬದ್ಧವಾಗಿಲ್ಲ ಅಂತ ಹೇಳಿ. ಇನ್ನ ತಿಮರೋಡಿ ಅವರ ಹೇಳಿಕೆಯಿಂದ ಯಾವುದೇ ಗಲುವೆ ಆಗಿಲ್ಲ. ಈ ಎಲ್ಲ ವಿಚಾರಗಳನ್ನ ಕೋರ್ಟ್ನ ಮುಂದೆ ತಿಮರೋಡಿ ಪರ ವಕೀಲರು ಇಟ್ಟರು. ಸೊ ಈ ಎಲ್ಲ ವಿಚಾರಗಳನ್ನ ಪರಿಗಣಿಸಿ ಷರತ್ತುಬದ್ಧ ಜಾಮೀನನ್ನ ಈಗ ಬ್ರಹ್ಮಾವರ ಕೋರ್ಟ್ ನೀಡಿದೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ಈಗ ಫೋನ್ ಸಂಪರ್ಕದಲ್ಲಿ. ದಿನೇಶ್, ಏನೆಲ್ಲ ಆಯ್ತು? ಜಾಮೀನು ಸಿಕ್ಕಿದೆ ಮಹೇಶ್ ಶೆಟ್ಟಿ ತಿಮರೋಡಿಗೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್ ಪಾಟೀಲ್, ಕೊನೆಗೂ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಜಾಮೀನು ಸಿಕ್ಕಿರುವಂತದ್ದು. ಅಂದ್ರೆ ಉಡುಪಿಯ ನ್ಯಾಯಾಲಯದಲ್ಲಿ ವಾದ ವಿವಾದವನ್ನು ಆಲಿಸಿದಂತ ನ್ಯಾಯಾಧೀಶರು ಸದ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಏನು ಜೈಲನ್ನು ಕೂಡ ಮಂಜೂರು ಮಾಡಿರುವಂತದ್ದು. ಇವತ್ತು ಅವರನ್ನ ಉಡುಪಿಯ ನ್ಯಾಯಾಲಯಕ್ಕೆ ಕರೆದುಕೊಂಡು ಬರಲಾಗಿತ್ತು. ಆ ಬಳಿಕ ವಕೀಲರ ವಾದ ವಿವಾದಗಳು ನಡೆದಿತ್ತು. ಸದ್ಯ ವಾದ ವಿವಾದಗಳು ಮುಗಿದು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಜಾಮೀನು ಕೂಡ ಮಂಜೂರು ಆಗಿರುವಂತದ್ದು. ಮೊನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಅವರ ಮನೆಯಿಂದ ವಶಕ್ಕೆ ಪಡೆದು ಆ ಬಳಿಕ ಅವರನ್ನ ಬಂಧನ ಕೂಡ ಮಾಡಲಾಗಿತ್ತು. ಅಂದ್ರೆ ಉಜಿರೆಯ ಪಕ್ಕದಲ್ಲಿ ಇರುವಂತಹ ತಿಮರೋಡಿಯಲ್ಲಿ ಅವರ ಮನೆ ಇರುವಂತದ್ದು. ಮನೆಯಿಂದಲೇ ವಕೀಲರು ಅವರಿಗೆ ಅಲ್ಲಿಗೆ ಬಂದು ಅವರನ್ನ ವಶಕ್ಕೆ ಪಡೆದಿದ್ರು. ಅಂದ್ರೆ ಬ್ರಹ್ಮಾವರದಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. BL ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ವಿರುದ್ಧ ಒಂದು ಪ್ರಕರಣ ದಾಖಲಾಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ 2 ಬಾರಿ ನೋಟಿಸ್ ಅನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನೀಡಿದ್ರು. ಆದ್ರೆ ಅವರು ವಿಚಾರಣೆಗೆ
ಹಾಜರಾಗಲಿಲ್ಲ. ಹೀಗಾಗಿ ಅವರಿಗೆ ಅವರನ್ನ ವಶಕ್ಕೆ ಪಡೆಯುವುದಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಗೆ ಬಂದಿದ್ರು. ಈ ವೇಳೆ ಒಂದಷ್ಟು ವಾಗ್ವಾದ ಕೂಡ ಆಗಿತ್ತು. ಬಳಿಕ ಅವರನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗಿದ್ರು. ಆ ಬಳಿಕ ಅವರನ್ನ ಬಂಧನ ಕೂಡ ಮಾಡಲಾಗಿತ್ತು. ಬ್ರಹ್ಮಾವರ ಪೊಲೀಸರು ಅವರನ್ನ ವಿಚಾರಣೆ ಕೂಡ ಮಾಡಿದ್ರು. ಆ ಬಳಿಕ ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಇವತ್ತು ನ್ಯಾಯಾಲಯದಲ್ಲಿ ಅವರಿಗೆ ಜಾಮೀನು ಮಂಜೂರು ಕೂಡ ಅಂದ್ರೆ ಜಾಮೀನು ಸಿಕ್ಕಿರುವಂತದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ. ಈಗೇನ್ ಜನರ ಕರೆಗಳನ್ನ ಮತ್ತೆ ಸ್ವೀಕರಿಸೋಣ. ಫೋನ್ ಕಾಲ್ಸ್ ಬರ್ತಾ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ. ಅವರ ಅಭಿಪ್ರಾಯವನ್ನು ತಿಳಿಯೋಣ, ಏನ್ ಹೇಳ್ತಾರೆ ಅಂತ ಹೇಳಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಈಗ ಜಾಮೀನು ಮಂಜೂರಾಗಿದೆ. ಉಡುಪಿ ಬ್ರಹ್ಮಾವರ ಕೋರ್ಟ್ ಜಾಮೀನನ್ನ ಕೊಟ್ಟಿರುವಂತದ್ದು ಬಿಸಿ ಅಂತೂ ಮುಟ್ಟಿಸಿದೆ. ಬೆಂಗಳೂರಿನಿಂದ ಪ್ರದೀಪ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರದೀಪ್ ಅವರೇ. ಸರ್ ನಮಸ್ಕಾರ. ಏನ್ ಹೇಳ್ತೀರಿ ಪ್ರದೀಪ್ ಅವರೇ?